ಕೇರಳ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಭೂಕುಸಿತದಿಂದ ತೊಂದರೆಗೆ ಒಳಗಾದ ಜನರ ನೆರವಿಗೆ ಬಿಟಿಎಂ ಕ್ಷೇತ್ರದ ಶಾಸಕರಾಗಿರುವ ಸಚಿವ ರಾಮಲಿಂಗಾರೆಡ್ಡಿ ಧಾವಿಸಿದ್ದಾರೆ. ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸುಮಾರು 9 ಟ್ರಕ್ಗಳಲ್ಲಿ ಅಗತ್ಯ ವಸ್ತುಗಳು ಹಾಗೂ ಸಾಮಗ್ರಿಗಳನ್ನು ಕಳುಹಿಸಿಕೊಡಲಾಯಿತು. ಬಿಟಿಎಂ ಕ್ಷೇತ್ರದ ಶಾಸಕರ ಕಚೇರಿ ಮುಂದೆ ಪರಿಹಾರ ಸಾಮಗ್ರಿ ತುಂಬಿದ 9 ಟ್ರಕ್ಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದರು. ಬೆಂಗಳೂರು ನಗರದಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗೆ ಮತ್ತು ಕೇರಳ ವಯನಾಡಿಗೆ ಸುಮಾರು ಅವರಿಗೆ ಬೇಕಾದಂಥ ತೊಂದರೆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ದೊಡ್ಡ ಜನರಿಂದ ಸಹಕಾರವನ್ನು ಕೋರಿಕೊಂಡು ಸುಮಾರು 1,35,00,000 ಒಂದು ಕಂತು ಸಂಗ್ರಹ ಮಾಡಿ ವಯನಾಡಿಗೆ ಕಳಿಸೋಂಥ ವ್ಯವಸ್ಥೆಯನ್ನು ಇವತ್ತು ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ. 9 ಲಾರಿ ಲೋಡಲ್ಲಿ ಹೋಗ್ತಾ ಇದೆ. ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಸರ್ಕಾರ ಮನೆ ಕಟ್ಕೊಳ್ತದೆ. ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಕಳಿಸೋಂಥ ಕೆಲಸ ಇವತ್ತು ರಾಮಲಿಂಗಾರೆಡ್ಡಿಯವರು, ಸೌಮ್ಯಾರೆಡ್ಡಿಯವರು ಮತ್ತು ಅವರೆಲ್ಲ ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಅವರು ಕೂಡ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ಸ್ ಆದಂಥ ಸಂದರ್ಭದಲ್ಲಿ 20 ಟ್ರಕ್ ಮೆಟೀರಿಯಲ್ಸ್ನ ಅವಾಗ ಕಳಿಸಿದ್ವಿ ನಾವು. ಸುಮಾರು 1.25 ಕೋಟಿ ಅಷ್ಟು ಖರ್ಚಾಗಿತ್ತಾಗ. ಮತ್ತು ಈಗ ವಯನಾಡಲ್ಲಿ 3 ಗ್ರಾಮಗಳು, ಇಡೀ ಒಂದು ಗ್ರಾಮ ಪಂಚಾಯಿತಿ ಕೊಲಾಪ್ಸ್ ಆಗಿದೆ ಭೂಕುಸಿತದಿಂದ. ಮತ್ತು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಪ್ರವಾಹ ಆಗಿದೆ. ಇವತ್ತು ವಯನಾಡಿಗೆ ಸುಮಾರು 9 ಟ್ರಕ್ ಆಮೇಲೆ ಅವ್ರನ್ನ ಕೇಳಿ ನಾವು ಏನು ಅವ್ರಿಗೆ ಮೆಟೀರಿಯಲ್ ಬೇಕೋ ಅವ್ರು ಕೇಳಿದ್ದನ್ನೇ ನಾವು ಇವತ್ತು ಕೂಡ ಕಳಿಸ್ತಾ ಇದ್ದೀವಿ. ಎಲ್ಲ ಟೋಟಲ್ ವರ್ತು ಮೆಟೀರಿಯಲ್ಲು 1,35,00,000 ಆಗುತ್ತೆ. ಬೆಂಗಳೂರು ನಗರದಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳಿಗೆ ಮತ್ತು ಕೇರಳ ವಯನಾಡಿಗೆ ಸುಮಾರು ಅವರಿಗೆ ಬೇಕಾದಂಥ ತೊಂದರೆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ದೊಡ್ಡ ಜನರಿಂದ ಸಹಕಾರವನ್ನು ಕೋರಿಕೊಂಡು ಸುಮಾರು 1,35,00,000 ಒಂದು ಕಂತು ಸಂಗ್ರಹ ಮಾಡಿ ವಯನಾಡಿಗೆ ಕಳಿಸೋಂಥ ವ್ಯವಸ್ಥೆಯನ್ನು ಇವತ್ತು ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ. 9 ಲಾರಿ ಲೋಡಲ್ಲಿ ಹೋಗ್ತಾ ಇದೆ. ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಸರ್ಕಾರ ಮನೆ ಕಟ್ಕೊಳ್ತದೆ. ಮನೆಗೆ ಏನೇನು ಬೇಕು ಸಾಮಗ್ರಿಗಳೆಲ್ಲ ಕಳಿಸೋಂಥ ಕೆಲಸ ಇವತ್ತು ರಾಮಲಿಂಗಾರೆಡ್ಡಿಯವರು, ಸೌಮ್ಯಾರೆಡ್ಡಿಯವರು ಮತ್ತು ಅವರೆಲ್ಲ ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಅವರು ಕೂಡ ದೊಡ್ಡ ಸಹಕಾರ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ಸ್ ಆದಂಥ ಸಂದರ್ಭದಲ್ಲಿ 20 ಟ್ರಕ್ ಮೆಟೀರಿಯಲ್ಸ್ನ ಅವಾಗ ಕಳಿಸಿದ್ವಿ ನಾವು. ಸುಮಾರು 1.25 ಕೋಟಿ ಅಷ್ಟು ಖರ್ಚಾಗಿತ್ತಾಗ. ಮತ್ತು ಈಗ ವಯನಾಡಲ್ಲಿ 3 ಗ್ರಾಮಗಳು, ಇಡೀ ಒಂದು ಗ್ರಾಮ ಪಂಚಾಯಿತಿ ಕೊಲಾಪ್ಸ್ ಆಗಿದೆ ಭೂಕುಸಿತದಿಂದ. ಮತ್ತು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಪ್ರವಾಹ ಆಗಿದೆ. ಇವತ್ತು ವಯನಾಡಿಗೆ ಸುಮಾರು 9 ಟ್ರಕ್ ಆಮೇಲೆ ಅವ್ರನ್ನ ಕೇಳಿ ನಾವು ಏನು ಅವ್ರಿಗೆ ಮೆಟೀರಿಯಲ್ ಬೇಕೋ ಅವ್ರು ಕೇಳಿದ್ದನ್ನೇ ನಾವು ಇವತ್ತು ಕೂಡ ಕಳಿಸ್ತಾ ಇದ್ದೀವಿ. ಎಲ್ಲ ಟೋಟಲ್ ವರ್ತು ಮೆಟೀರಿಯಲ್ಲು 1,35,00,000 ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.